ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ತಂದೆಯಿಂದ ತಿರಸ್ಕೃತನಾಗಿ ಆಶ್ರಮದಿಂದ ಹೊರಗಡೆ ಬಂದ ನಂತರ ರಾವಣನಿಗೆ ತಂದೆ ಮೇಲೆ ಸಿಟ್ಟು ಹೆಚ್ಚಿರುತ್ತೆ. ಅಜ್ಜನ ಸಲಹೆ ಹಾಗೆ ಆನಂತರ ಬ್ರಹ್ಮ ಮತ್ತು ಪೌಲಸ್ತ್ಯನ ಹತ್ರ ವಿದ್ಯೆಯನ್ನು ಕಲಿತರೂ ಕೂಡ ಅವನಿಗೆ ಆ ಸಿಟ್ಟು ಕಡಿಮೆ ಆಗೋದಿಲ್ಲ. ತಂದೆಯ ಆಶ್ರಮವನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಪಿತೃದೋಷ ಕಳೀತು ಅಂತ ಹೇಳಿಬಿಟ್ಟು ತಲೆಯನ್ನು ಬೋಳಿಸ್ಕೊಂಡು ತನ್ನ ತಂದೆ ಸತ್ತ ಅನ್ನೋ ಹಾಗೆ ಹಿಂತಿರುಗಿ ಬರ್ತಾನೆ. ಆ ಬರುವಾಗ ಆಶ್ರಮದಲ್ಲಿ ಅಂದರೆ ತನ್ನ ಅಜ್ಜನ ವಸಾಹತಿನಲ್ಲಿ ಹೊಸ ಜನರು ಬಂದಿದ್ದನ್ನು ನೋಡ್ತಾನೆ. ಇವ್ರು ಯಾರು ಅಂತ ಕೇಳಿದಾಗ ಅವರುಗಳು ಕೂಡ ಯಾವುದೋ ಒಂದು ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವರು, ಅವ್ರನ್ನ ದೇವ ಸೈನ್ಯದವರು ಹೊಡೆದು ಓಡಿಸಿದ್ದಾರೆ ಅಂತ ಗೊತ್ತಾಗತ್ತೆ. ದೇವ ಸೈನಿಕರು ಈ ಥರ ಮಾಡ್ತಾ ಇರೋದನ್ನು ನೋಡಿ ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕು ಅಂದ್ಬಿಟ್ಟು ಒಂದು ದೇವ ಸೈನಿಕರು ಇದ್ದಂತಹ ಜಾಗಕ್ಕೆ ಹೋಗಿ ಅವರನ್ನು ಸುಟ್ಟು ಕೊಂದು ಇವನ್ನೆಲ್ಲ ಮಾಡ್ತಾ ಇರ್ತಾನೆ. ಕ್ರೌರ್ಯವನ್ನು ಮೆರೀತಾನೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಸುತ್ತಲೂ ರಕ್ತದ ಕಲೆಗಳಿದ್ವು. ಮಹಿಳೆಯರು ಮತ್ತು ಮಕ್ಕಳು ಕೂಡ ಸಹಾಯಕ್ಕೋಸ್ಕರ ಅಳ್ತಾ ಇದ್ದರು. ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿದ್ದ ಅವರು ಕರುಣೆಗಾಗಿ ಬೇಡಿಕೊಂಡ್ರು. ಆಯುಧವನ್ನು ಮುಟ್ಟಕ್ಕೆ ಪ್ರಯತ್ನ ಮಾಡಿದವರು ತಮ್ಮ ಜೀವವನ್ನೇ ತೊಡೆದು ಹಾಕಬೇಕಾಗಿ ಬಂತು. ನಾನು ನನ್ನ ಖಡ್ಗವನ್ನು ಹೊರತೆಗೆದು ಅವರಲ್ಲಿ ಒಬ್ಬನ ಬೆನ್ನಿಗೆ ಹೊಡೆದೆ. ಅವನು ನನಗೆ ತೀಕ್ಷ್ಣವಾಗಿ ಹೊಡೆದ. ಅತೀವವಾದ ನೋವು ನನ್ನಲ್ಲಿ ಹಾದು ಹೋಯಿತು. ನಾನು ನನ್ನನ್ನು ಒಟ್ಟುಗೂಡಿಸ್ಕೊಂಡು ಹಿಂತಿರುಗಿ ನೋಡಿದೆ. ಅವನು ಮತ್ತೊಂದು ಹೊಡೆತ ಹೊಡೆಯೋಕ್ಕೆ ಅಂತ ಕೈ ಎತ್ತಿದ್ದ. ಆದರೆ ಅವನ ಕೆಲಸ ಮಾಡೋಕ್ಕೆ ಮೊದಲು ನಾನು ಅವನ ಒಂದು ಕೈಯನ್ನು ಕತ್ತರಿಸಿದೆ. ನೋವಿಂದ ಅವನ ಅಳ್ತಾ ಕೂತ್ಕೊಂಡ. ಅವನ ದೇಹ ನಡುಗ್ತಾ ಇತ್ತು. ನನಗೆ ಕೋಪ ಹೆಚ್ಚಾಗ್ತಾ ಇತ್ತು. ನನ್ನನ್ನು ನೋಡ್ತಾ ಅವನು ಹಿಂದಕ್ಕೆ ತೆವಳ್ಕೊಂಡ. ನಾನು ಬಿಡಲಿಲ್ಲ. ಅವನ ಹತ್ರ ಹೋಗಿ ಅವನ ಇನ್ನೊಂದು ಕೈಯನ್ನು ಕತ್ತರಿಸಿದೆ. ಅವನಿಗೆ ನೋವಿನಿಂದ ಇನ್ನೂ ಹೆಚ್ಚಾಗಿ ಅಳಕ್ಕೆ ಶುರು ಮಾಡ್ದ. ಎಲ್ಲರೂ ಈಗ ನಮ್ಮ ಕಡೆನೇ ನೋಡ್ತಾ ಇದ್ರು. ಆ ನೋವಲ್ಲೂ ಕೂಡ ಅವನು ತಿರುಗಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅವನ ದೇಹ ರಕ್ತದಿಂದ ಒದ್ದೆ ಆಗಿತ್ತು. ಬಾಯಲ್ಲಿ ಧೂಳು ತುಂಬಿಕೊಂಡಿತ್ತು. ನಾನು ತಕ್ಷಣವೇ ಒಂದು ಹೊಡೆತದಿಂದ ಅವನ ಕಾಲನ್ನು ಮುರಿದೆ. ಕನಿಷ್ಠ ಈ ನೋವು ಅವನನ್ನು ಸಾಯಿಸಿಬಿಡುತ್ತೆ ಅಂತ ನಾನು ಭಾವಿಸಿದ್ದೆ. ಆದರೆ ಆತ ಬಲಶಾಲಿಯಾಗಿದ್ದ. ಆಗಲೂ ಅವನು ಸಾಯಲಿಲ್ಲ. ಕೊನೆಗೆ ಅವನ ತಲೆಯನ್ನು ಕತ್ತರಿಸಿ ಗಾಳಿಯಲ್ಲಿ ಬಿಸಾಡಿದೆ. ಮಹೋದರ ಮತ್ತು ಕುಂಭ ಓಡಿ ಹೋಗೋಕ್ಕೆ ಪ್ರಯತ್ನಿಸಿದ ವ್ಯಕ್ತಿಯನ್ನು ಹಿಡಿದು ಕೊಂದರು. ನನಗೀಗ ತುಂಬ ದಣವಾದ ಹಾಗೆ ಅನ್ನಿಸ್ತು. ನನ್ನ ಕಿರೀಟವನ್ನು ತೆಗೆದು ಅಲ್ಲೇ ಕೂತ್ಕೊಂಡೆ. ದಶಗ್ರೀವ, ಈಗ ಅವ್ರಿಗೆ ನಾವೇನು ಮಾಡಬೇಕು ಅಂತ ಮಹೋದರ ಹೆಣ್ಮಕ್ಳು ಮತ್ತು ಮಕ್ಕಳನ್ನು ತೋರಿಸ್ತಾ ಕೇಳ್ದ. ಅವರೆಲ್ಲ ಭಯದಿಂದ ಅಳ್ತಾ ಇದ್ದರು. ಈ ಒಂದು ಭೀಭತ್ಸವನ್ನು ನೋಡಿ ದಣದಿದ್ದ ಮಕ್ಕಳ ಮುಖವನ್ನು ನಾನು ನೋಡಿದೆ. ನಾನು ಹೇಳಿದೆ, ಅವ್ರನ್ನ ಬದುಕಲಿಕ್ಕೆ ಬಿಡಿ. ವಲಸಿಗರ ಹಾಗೆ ಅವ್ರು ಬದುಕಲಿ. ಅಸುರರು ಕೂಡ ಯುಗಾಂತರಗಳಿಂದ ಏನನ್ನು ಅನುಭವಿಸಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗಲಿ. ಉತ್ತರದ ಕಡೆ ಹೋಗಿ ಇಂದ್ರ ನಡೆಸಿರೋ ಹತ್ಯಾಕಾಂಡಗಳಿಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ದೇವತೆಗೆ ಹೇಳಿ ಅಂತ ಹೇಳಿ ಸ್ವಲ್ಪ ನೀರನ್ನು ಕುಡಿಯೋಕ್ಕೆ ಅಂತ ಎದ್ದೆ. ಬೆಳಗಿನ ಸೌಮ್ಯವಾದ ಗಾಳಿ ಉರಿತಿರೋ ವಸಾಹತುವಿನ ಜ್ವಾಲೆಯನ್ನು ಮತ್ತಷ್ಟು ಹರಡ್ತಾ ಇತ್ತು. ಕವಚದಿಂದಾಗಿ ನನ್ನ ದೇಹ ಬೆವರಿಂದ ಒದ್ದೆ ಆಗಿತ್ತು. ದಶಗ್ರೀವ, ನಾವು ತುಂಬ ಕ್ರೂರಾಗ್ಬಿಟ್ಟಿದ್ದೀವ ಅಂತ ಕುಂಭಕರ್ಣ ನನ್ನನ್ನೇ ನೋಡ್ತಾ ಕೇಳ್ದ. ನಾನು ನನ್ನ ತಲೆ ಮೇಲೆ ನೀರನ್ನು ಸುರ್ಕೊಂಡು ಮುಖವನ್ನು ಒರೆಸ್ಕೊಳ್ತಾ ಹೇಳಿದೆ, ಇಲ್ಲ, ನೀನು ಹಾಗೆ ಅನ್ಕೋಬೇಡ. ಈ ಕ್ರೌರ್ಯ ಇಲ್ಲದೇ ಇದ್ದರೆ ದೇವತೆಗಳು ಅದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರ ದೌರ್ಜನ್ಯಕ್ಕೆ ಯಾರೂ ಪ್ರತೀಕಾರ ತೀರಿಸ್ಕೊಂಡಿಲ್ಲ. ಇಷ್ಟು ನಾವು ತೋರಿಸದೇ ಇದ್ದರೆ ಅವ್ರು ನಮಗೆ ಹೆದರ್ಕೊಳ್ಳೋದು ಇಲ್ಲ. ನಮ್ಮ ಜನರನ್ನು ಕೊಲ್ಲುವಾಗ ಅವ್ರು ಯಾವತ್ತೂ ಕರುಣೆ ತೋರಿಸಿರ್ಲಿಲ್ಲ ಅಲ್ವಾ ಅಂತ ಹೇಳಿದೆ. ನಾವು ಅದನ್ನು ಎದುರಿಸಬಹುದು, ಅಂದರೆ ಈ ಕ್ರೌರ್ಯವನ್ನು ಎದುರಿಸಬಹುದು. ಹಾಗೆಯೇ ಆ ಕ್ರೌರ್ಯ ಅವ್ರಿಗೂ ಗೊತ್ತಾಗಬೇಕು. ಆವಾಗಲೇ ನಿಧಾನವಾಗಿ ಶಾಶ್ವತವಾದ ಶಾಂತಿ ಸ್ಥಾಪನೆ ಆಗತ್ತಲ್ವಾ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಇನ್ನು ಅಲ್ಲಿಂದ ಹೊರಡೋಕ್ಕೆ ಸಿದ್ಧ ಮಾಡಿಕೊಂಡ್ವು. ಎಲ್ಲ ಸಿದ್ಧವಾಗಿತ್ತು. ಎಲ್ಲ ವಸ್ತುಗಳನ್ನು, ಕತ್ತೆಗಳು ಮತ್ತು ಹೆಸರು ಕತ್ತೆಗಳ ಬೆನ್ನಿನ ಮೇಲೆ ತುಂಬಲಾಗಿತ್ತು. ಆ ಬುಡಕಟ್ಟಿನ ಜನ ಸಹ ನಮ್ಮ ಜೊತೆಗೆ ಬರೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಅಜ್ಜ ಏನಕ್ಕೂ ಹೆಚ್ಚು ಯೋಚನೆ ಮಾಡೋಕ್ಕೆ ಅವಕಾಶವನ್ನು ಕೊಡದೇನೆ ಆ ಬುಡಕಟ್ಟಿನ ಜನರು
ನಮ್ಮ ಜೊತೆ ಬರಬಹುದು ಅಂತ ಹೇಳಿದ್ರು. ಆ ಬುಡಕಟ್ಟಿನ ಯುವಕರು ಈಗ ನನ್ನ ಜೊತೆಗೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ನನ್ನನ್ನು ಒಬ್ಬ ನಾಯಕನನ್ನಾಗಿ ಗುರುತಿಸ್ಕೊಂಡಿದ್ರು. ನನಗೆ ಅವ್ರ ಭಾಷೆ ತಿಳಿದಿರಲಿಲ್ಲ. ಅವರ ಸನ್ಹೆ ಮತ್ತು ಚಿಹ್ನೆಗಳ ಮುಖಾಂತರವೇ ನಾನು ಮಾತಾಡ್ತಾ ಇದ್ದೆ. ಪ್ರಹಸ್ತ, ಅಜ್ಜ, ಮಹೋದರ, ಕುಂಭ ಮುಂದೆ ಹೋಗ್ತಾ ಇದ್ರು. ಅವರ ಹಿಂದೆ ನಾನು, ಮಹಾಪಾಶ್ವ, ಧೂಮ್ರಾಕ್ಷ ಮತ್ತು ಕುಂಭಕರ್ಣ ಇದ್ವಿ. ಮಹೋದರ ಮತ್ತು ಪ್ರಹಸ್ತ ಮುಂದೇನಾದರೂ ತೊಂದರೆ ಇದೆಯಾ ಅಂತ ಹುಡುಕ್ಲಿಕ್ಕೆ ಸುತ್ತ ಕಡೆ ನೋಡ್ತಾ ಇದ್ರು. ನಾವು ಪಶ್ಚಿಮ ಕರಾವಳಿಯನ್ನು ದಕ್ಷಿಣಕ್ಕೆ ತಗೋಬೇಕು ಅಂತ ಅಜ್ಜ ನಿರ್ಧಾರ ಮಾಡಿದ್ರು. ಎಲ್ಲರೂ ಉತ್ಸಾಹದಿಂದಲೇ ಹೊರಟಿದ್ವಿ ಮತ್ತು ಆ ಉತ್ಸಾಹ ಎಲ್ಲರ ಮುಖದಲ್ಲೂ ಪ್ರತಿಬಿಂಬಿಸ್ತಾ ಇತ್ತು. ನಾವುಗಳು ಹಲವಾರು ನದಿಗಳು, ಪರ್ವತಗಳು, ಕಣಿವೆಗಳು, ಕಾಡುಗಳನ್ನು ದಾಟಿ ಪಶ್ಚಿಮ ಕರಾವಳಿಯನ್ನು ತಲುಪಿದ್ವಿ. ಎಲ್ಲರೂ ದಣಿದಿದ್ವಿ. ನಾವು ಪರ್ವತಗಳನ್ನು ನೋಡಿದಾಗೆಲ್ಲ ಅದನ್ನು ಸುಲಭವಾಗಿ ದಾಟಬಹುದೇನೋ ಅಂತ ನನಗನ್ನಿಸ್ತಿತ್ತು. ಆದರೆ ಆ ಬೆಟ್ಟಗಳ ಇಳಿಜಾರುಗಳು ನಮಗೆ ದೈಹಿಕ ಸಾಮರ್ಥ್ಯಕ್ಕೆ ಒಂದು ಸವಾಲು ಒಡ್ಡೋ ಹಾಗೆ ಮೀರಿ ನಿಂತಿದ್ವು. ಕೆಲವು ಮನೆಗಳು ಮತ್ತು ವಿವಿಧ ಬುಡಕಟ್ಟುಗಳ ಜನಾಂಗದವರ ಕೆಲವು ಸಣ್ಣ ವಸಾಹತುಗಳನ್ನು ನಾವು ಭೇಟಿ ಮಾಡಿದ್ವಿ. ಪ್ರತಿ ಬುಡಕಟ್ಟಿನಲ್ಲೂ ಕೂಡ ನಮ್ಮ ಅಜ್ಜನನ್ನು ಗುರುತಿಸುವಂತಹ ಒಬ್ಬರಲ್ಲ ಒಬ್ಬರು ಹಿರಿಯರು ಇದ್ದರು. ಹೆಚ್ಚಿನ ಸಮಯಗಳನ್ನು ನಾನು ರುಚಿಗಳನ್ನು ಸಂಯೋಜಿಸೋದ್ರಲ್ಲಿ ನಿರತನಾಗಿದ್ದೆ. ಅವುಗಳಲ್ಲಿ ಅನೇಕವನ್ನು ಪ್ರಯಾಣದಲ್ಲಿ ಸಂಯೋಜನೆ ಕೂಡ ಮಾಡ್ತಾ ಇದ್ದೆ. ಆಯುರ್ವೇದ ಔಷಧದಲ್ಲಿ ಬಳಸುವಂತಹ ವಿವಿಧ ರೀತಿಯ ಗಿಡಮೂಲಿಕೆಗಳ ಬಗ್ಗೆ ನನಗೆ ಸಾಧ್ಯವಾದಷ್ಟು ಕಲಿಯೋಕ್ಕೆ ನಾನು ಪ್ರಯತ್ನ ಮಾಡ್ತಾನೇ ಇದ್ದೆ. ಪ್ರತಿದಿನವೂ ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದ ಜೊತೆಗೆ ನಾನು ಒಂದೊಂದೇ ವಿಚಾರಗಳನ್ನು ನನ್ನದಾಗಿಸ್ಕೊತಾ ಹೋದೆ. ಪಶ್ಚಿಮ ಘಟ್ಟಗಳಿಂದ ಇಳಿದು ದಟ್ಟವಾದ ಕಾಡುಗಳನ್ನು ದಾಟಿ ಮುಂದೆ ಸಾಗಿದ್ವಿ. ವಾತಾವರಣ ಆರ್ದ್ರವಾಗಿತ್ತು, ಸೂರ್ಯ ಬಿಸಿಯಾಗಿತ್ತು, ಗಾಳಿ ನಿಂತಿತ್ತು. ನಾವು ಬೆವರಿಂದ ತೇವಗೊಂಡಿದ್ವಿ. ನಾವು ಈಗ ಕರಾವಳಿಯನ್ನು ತಲುಪಿದ್ದೀವಿ ಅಂತ ಹೇಳಿಬಿಟ್ಟು ಮಹೋದರ ಘೋಷಣೆ ಮಾಡ್ದ. ಆತ ನಮ್ಮೆಲ್ಲರಿಗಿಂತ ಮುಂದೆ ಹೋಗಿ ಮುಂದೆ ಎಲ್ಲಾದರೂ ಅಪಾಯ ಇದೆಯಾ ಅಂತ ನೋಡ್ತಾ ಇದ್ದ. ಅದು ಎಷ್ಟು ದೂರದಲ್ಲಿದೆ ಕರಾವಳಿ ಅಂತ ನಾನು ಮಹೋದರನನ್ನು ಕೇಳ್ತಾನೆ ಕುದುರೆ ಹತ್ತಿದೆ. ಸ್ವಲ್ಪ ದೂರ ಓಡ್ತಾ ಇತ್ತು ಕುದುರೆ. ನಾನು ನೀರಿನ ಶಬ್ದವನ್ನು ಕೇಳೋಕ್ಕೆ ಈಗ ಪ್ರಾರಂಭ ಮಾಡಿದೆ. ಕಾಡಿನ ಮಧ್ಯದಿಂದಲೇ ದೊಡ್ಡ ಸಾಗರವನ್ನು ನಾವು ಕಾಣ್ತಾ ಇದ್ವಿ. ನಾನು ಇದೇ ಮೊದಲ ಸಲ ಸಮುದ್ರವನ್ನು ನೋಡ್ತಾ ಇದ್ದಿದ್ದು. ನನಗೆ ಸಂಪೂರ್ಣವಾಗಿ ಭಯ ಆಗಿತ್ತು. ಕುದುರೆಯಿಂದ ಇಳಿದು ಮರಳಿನ ನೀರಿನ ಕಡೆಗೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ. ಅಲೆಗಳು ದಡದ ಜೊತೆಗೆ ಪದೇ ಪದೇ ಹೆಣಗಾಡ್ತಾ ಇರೋದನ್ನು ನೋಡೋದ್ರಲ್ಲೇನೆ ಏನೋ ಒಂದು ಆಕರ್ಷಣೆ ಇದೆ ಅಂತ ನನಗನ್ನಿಸ್ತಿತ್ತು. ನನ್ನ ಕಣ್ಣುಗಳು ತಮ್ಮ ಎಲ್ಲೇವರೆಗೂ ಎಷ್ಟು ನೋಡೋಕ್ಕೆ ಸಾಧ್ಯನೋ ಅಷ್ಟೂ ಅಲ್ಲಿ ನೀರಿನ ಸಂಗ್ರಹ ಇತ್ತು. ಸೂರ್ಯ ಈಗಾಗಲೇ ಮುಳುಗಲಿಕ್ಕೆ ಸಿದ್ಧನಾಗಿದ್ದ. ಆಕಾಶ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಪಕ್ಷಿಗಳ ಹಿಂಡುಗಳು ಹಾರ್ತಾ ಇದ್ದವು. ಸುತ್ತಲೂ ಬಿದ್ದಿದ್ದಂತಹ ಶಂಖಗಳು ಮತ್ತು ಚಿಪ್ಪುಗಳನ್ನು ನಾನು ನಿಧಾನವಾಗಿ ಎತ್ಕೊಂಡೆ. ಇತರರು ಅಷ್ಟರಲ್ಲಿ ಮರಳನ್ನು ತಲುಪಿದ್ರು. ಅಲ್ಲಿದ್ದ ಮೌನ ಈಗ ಮುರಿತಾ ಹೋಯಿತು. ಮಹೋದರ ಮತ್ತು ಇತರ ಯುವಕರು ತಮ್ಮ ಕುದುರೆಗಳನ್ನು ಉದ್ದವಾದ ಮರಳಿನ ರಾಶಿನ ಮೇಲೆ ಓಡಿಸ್ತಾ ಇದ್ರು. ಅನೇಕರು ಕಡಿದಾದ ಪರ್ವತಾರೋಹಣದಿಂದ ದಣಿದಿದ್ರು. ಹೆಸರ ಕತ್ತೆಗಳು ಮತ್ತು ಕತ್ತೆಗಳು ಕೂಡ ಈ ಸಮತಟ್ಟು ಭೂಮಿಯ ಮೇಲೆ ಬರೋದಕ್ಕೆ ಆನಂದ ಪಟ್ಕೊತ ಬರ್ತಾ ಇದ್ವು. ಮಕ್ಕಳುಗಳು ಕೂಡ ಅಲೆಗಳು ಮತ್ತು ಒದ್ದೆಯಾದ ಮರಳಲ್ಲಿ ಆಟ ಆಡ್ತಾ ಇದ್ರು. ಅಲೆಗಳ ಶಬ್ದದಲ್ಲಿ ಪ್ರಯಾಣದ ಪರೀಕ್ಷೆಗಳನ್ನು ನಾವು ಮರ್ತೇ ಬಿಟ್ವಿ. ಸಮುದ್ರ ಎಷ್ಟು ದೊಡ್ಡದಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ನಾನು ನನ್ನೊಳಗೆ ಹೇಳ್ಕೊಂಡೆ. ಅಷ್ಟರಲ್ಲಿ ಕುಂಭಕರ್ಣ ನನ್ನ ಹತ್ರ ಬಂದ. ಬ್ರಹ್ಮದೇವ ಸಮುದ್ರ ಮಂಥನದ ಬಗ್ಗೆ ನಮಗೆ ಹೇಳಿದ್ರಲ್ವಾ, ಇದು ಅದೇ ಸಮುದ್ರ ಇರಬಹುದಲ್ವಾ? ಈಗಾಗಲೇ ಸದಾ ತನ್ನನ್ನು ತಾನು ಮಂಥನ ಮಾಡ್ಕೊಳ್ತಾ ಇರೋ ಏನನ್ನಾದರೂ ಅವರು ಹೇಗೆ ಚೂರು ಚೂರು ಮಾಡೋಕ್ಕೆ ಸಾಧ್ಯ ಅಂತ ಅಂದ. ನಾನು ಮುಳುಗ್ತಾ ಇದ್ದ ಕೆಂಪು ಬಣ್ಣದ ಸೂರ್ಯನನ್ನೇ ನೋಡ್ತಾ ಹೇಳಿದೆ, ಅವೆಲ್ಲ ನಮ್ಮನ್ನು ಮೂರ್ಖರನ್ನಾಗ್ಸೋಕ್ಕೆ ಮಾಡಿರೋ ಕತೆಗಳಷ್ಟೇ, ಮತ್ತಿನ್ನೇನು ಅಂದ್ಕೊಂಡೆ ಅಂದೆ. ಆಗ ಕುಂಭ ನಗುತ್ತಾನೆ ಹೇಳ್ದ, ಸರಿ, ಈ ಕತೆಗಳನ್ನು ಯಾರು ಬರೆದ್ರೋ ಅವರಿಂದ ನಾನಂತೂ ಪ್ರಭಾವಿತನಾಗಿದ್ದೀನಿ ಅಂತ. ಯಾಕೆ ಅಂತ ನಾನು ಕೇಳಿದೆ. ನೋಡು, ಅವರು ಎಷ್ಟು ಚಿಂತನಶೀಲರಾಗಿ ಸೃಷ್ಟಿ ಮಾಡಿದ್ದಾರೆ, ಎಷ್ಟು ನೈಜವಾಗಿ ಆ ಕತೆಗಳು ಕಾಣುತ್ತವೆ ಅಂತಂದರೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ದೇ ಇದ್ದರೆ ಅವು ಇತಿಹಾಸವೇ ಇರಬಹುದಾ ಅಂತ ನಮ್ಗೆ ಅನ್ಸಲ್ವಾ ಅಂದ. ನಾನು ಹೇಳಿದೆ, ಹೌದು ನೋಡು,
ಭಯಾನಕ ಸತ್ಯಗಳ ಮೇಲೆ ಅದ್ಭುತ ಸುಳ್ಳುಗಳನ್ನು ಅವರು ಹೆಣೆದಿದ್ದಾರೆ, ಜನ ಅವುಗಳನ್ನು ನಂಬ್ತಾರೆ ಅಂತ ಅಂದೆ. ಹೌದು ಅಂತ ಅವನು ಉತ್ತರಿಸ್ದ. ಅಜ್ಜ ಶಿಬಿರಗಳನ್ನು ಹಾಕಕ್ಕೆ ಸೂಚನೆಗಳನ್ನು ಕೊಟ್ಟ. ಧೂಮ್ರಾಕ್ಷ, ಮಹಾಪಾಶ್ವ ಮತ್ತು ಇತರರು ಕೆಲವರನ್ನ ಬೇಟೆ ಆಡಲಿಕ್ಕೆ ಕಳಿಸಲಾಯಿತು. ಖರ, ದೂಷಣ ಮತ್ತಿತರರು ತೆಂಗಿನಕಾಯಿಗಳನ್ನ ಕಿತ್ಕೊಳ್ಳೋಕೆ ಅಂತ ಎತ್ತರದ ಮರಗಳನ್ನು ಹತ್ತಿದ್ರು. ಅಮ್ಮ ಮತ್ತಿತರ ಮಹಿಳೆಯರ ಸಹಾಯದಿಂದ ಆಹಾರಕ್ಕೋಸ್ಕರ ಸಿದ್ಧತೆಗಳನ್ನು ಪ್ರಾರಂಭ ಮಾಡಿದ್ಲು. ಸೂರ್ಯ ಸಂಪೂರ್ಣವಾಗಿ ಮುಳುಗಿದ ನಂತರ ಡೇರೆಗಳು ಪ್ರಕಾಶಮಾನವಾದಂತಹ ಚಂದ್ರನ ಬೆಳಕನ್ನ ಮತ್ತು ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನ ಪ್ರತಿಬಿಂಬಿಸ್ತಾ ನಿಧಾನವಾಗಿ ತಲೆ ಎತ್ತದ್ವು. ಊಟ ಮಾಡಿದ ನಂತರ ನಾನು ಶಿಬಿರದಲ್ಲಿನ ಅವ್ಯವಸ್ಥೆ ನೋಡಲಾರ್ದೆ ದೂರ ನಡೆದೆ. ದೂರ ಒಂದು ಮರಳಿನ ಮೇಲೆ ಮಲ್ಕೊಂಡು ಅಸಂಖ್ಯಾತ ನಕ್ಷತ್ರಗಳನ್ನು ನೋಡ್ತಾ ಕೂತ್ಕೊಂಡೆ. ಅಲೆಗಳು ಮಾತ್ರ ನನ್ನ ಮನಸ್ಸನ್ನು ತುಂಬಿದ್ವು. ಆಶ್ರಮವನ್ನು ತೊರೆದಾಗಿಂದ ನಾನು ನಮ್ಮ ಏನು ಪ್ರಯಾಣ ನಡೀತು ಅದನ್ನು ನೆನಪಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೆ. ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನ ಕಡೆ ಕರ್ಕೊಂಡು ಹೋಗೋ ಈ ಪ್ರಯಾಣವನ್ನು ನಾವು ಪ್ರಾರಂಭ ಮಾಡಿದ್ವಿ. ನಾನು ಲಂಕಾವನ್ನು ವಶಪಡಿಸಿಕೊಂಡು ಅಸುರ ರಾಜ ಆಗೋಕ್ಕೆ ಇಷ್ಟಪಡ್ತಾ ಇದ್ದೆ. ಆದರೆ ಇಷ್ಟು ದೊಡ್ಡ ವಿಶಾಲ ವಿಶ್ವದಲ್ಲಿ ನನ್ನ ಮಹತ್ವ ಅನ್ನೋದು ಏನಿದೆ? ಅಸುರ ರಾಜ ಆದ ನಂತರ ಏನು ಮಾಡಬೇಕು? ಪ್ರತೀಕಾರದ ನಂತರ ಏನಾಗತ್ತೆ? ಅಥವಾ ಸ್ಥಿರತೆಯ ನಂತರವಾದರೂ ಏನಾಗತ್ತೆ? ನಾನು ದೇವತೆಗಳ ಜೊತೆ ಹೋರಾಡಿ ಸತ್ರೆ ಆಗೇನಾಗತ್ತೆ? ಅಂತಿಮ ಕ್ಷಣಗಳ ನೋವು ಹೇಗಿರುತ್ತೆ? ಈ ಥರ ನಾನು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಮಲಗಿದ್ದೆ. ಆದರೆ ಇದಕ್ಕಿದ್ದಾಗೆ ಸತ್ರೆ ಏನೋ ಪರವಾಗಿಲ್ಲ, ಉತ್ತಮ ಸಾವಿಗೋಸ್ಕರ ಉತ್ತಮ ಜೀವನ ನಡೆಸೋದು ಮುಖ್ಯ ಅಲ್ವಾ? ಉತ್ತಮ ಜೀವನಕ್ಕೋಸ್ಕರ ಹೋರಾಡೋದು ಅವಶ್ಯಕ ಅಲ್ವಾ ಅನ್ನಿಸ್ತು. ಮಹಾದೇವ, ನನ್ನನ್ನು ಬೇಗ ಕೊಲ್ಲಬೇಡ ಅಂತ ಹೇಳ್ಕೊತಾನೆ ಈ ಕರಾಳ ಆಲೋಚನೆಗಳು ನನ್ನ ಮನಸ್ಸನ್ನು ಆವರಿಸೋಕ್ಕೆ ಪ್ರಾರಂಭಿಸೋಕ್ಕೆ ಮುಂಚೆನೇ ನಾನು ಅಲ್ಲಿಂದ ಮೇಲಿದ್ದೆ. ಬೆಂಕಿ ಹೊತ್ಕೊಂಡಿದ್ದಂತಹ ಸ್ಥಳಕ್ಕೆ ಬಂದೆ. ಹೆಚ್ಚಿನ ಜನರು ತಮ್ಮ ದಣಿವು ಮತ್ತು ನಿದ್ರೆಗೆ ಶರಣಾಗಿದ್ದರು. ನಾನು ಕುಂಭನ ಪಕ್ಕದಲ್ಲಿ ಮಾತಿಲ್ಲದೆ ಮಲ್ಕೊಂಡೆ. 2 ದಿನಗಳು ಅದೇ ಸ್ಥಳದಲ್ಲಿ ವಿಶ್ರಾಂತಿಯನ್ನು ತಗೊಂಡ ನಂತರ ಮತ್ತೆ ದಕ್ಷಿಣದ ಕಡೆ ನಡೆಯೋಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಹಾದು ಹೋದ ಪ್ರತಿಯೊಂದು ಭೂಪ್ರದೇಶದ ಕಥೆಯನ್ನು ಅಜ್ಜ ನಮಗೆ ಹೇಳ್ತಾ ಇದ್ರು. ಒಂದು ಹಂತದಲ್ಲಿ ದೊಡ್ಡ ಕೊಲ್ಲಿಯನ್ನು ದಾಟಕ್ಕೆ ನಾವು ತಾತ್ಕಾಲಿಕ ದೋಣಿಯನ್ನು ಖರೀದಿಸಿದ್ವಿ. ಇತಿಹಾಸ ಮತ್ತು ರಾಜಕೀಯದಿಂದ ಹಿಡಿದು ಸಂಸ್ಕೃತಿ, ಭಾಷೆ, ದೈತ್ಯರು, ದಾನವರು, ಬಾಲಿ, ವಾಣಿಜ್ಯ, ವ್ಯಾಪಾರ, ಈ ಥರ ಅನೇಕ ಹೆಚ್ಚಿನ ವಿಚಾರಗಳನ್ನು ಅಜ್ಜನ ಜೊತೆ ನಾನು ಚರ್ಚಿಸ್ತಾ ಹೋಗ್ತಾ ಇದ್ದೆ. ದೂರದ ದೇಶಗಳ ನಡುವೆ ಹಡಗುಗಳ ಜೊತೆ ನಡೆಸೋ ವ್ಯಾಪಾರ ನನಗೆ ತುಂಬ ಕುತೂಹಲವನ್ನು ಕೊಡ್ತು. ಮಳೆ ಪ್ರಾರಂಭ ಆಗ್ತಿದ್ದಾಗ ನಾವು ಪೂರ್ವದ ಪರ್ವತಗಳ ಕಡೆಗೆ ಹೊರಟ್ವಿ. ಶಿಖರಗಳು ಮೋಡಗಳಲ್ಲಿ ಕಣ್ಮರೆಯಾಗಿದ್ವು. ಪ್ರಹಸ್ತ ಪರ್ವತಗಳಲ್ಲಿ ಸಮತಟ್ಟಾದ ಪ್ರದೇಶವನ್ನು ಕಂಡು ಹಿಡ್ಕೊಂಡ. ಅಲ್ಲಿ ಒಂದು ಸೌಮ್ಯವಾದ ಹೊಳೆ ಹರಿತಾ ಇತ್ತು. ಅಲ್ಲಿ ಒಂದು ಶಿಬಿರವನ್ನು ಸ್ಥಾಪನೆ ಮಾಡಿದ್ವಿ. ಪರ್ವತಾರೋಹಣದಿಂದ ದಣಿದಿದ್ದ ನಾವು ಉಳಿದವರಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯೋಕ್ಕೆ ಕೇಳ್ಕೊಂಡ್ವಿ. ಈಗ ಬಿದಿರಿನಿಂದ ಕಟ್ಟಿದ ಕುಟಿಗಳು ತಣ್ಣಗಿರ್ತಿದ್ವು. ಕುಂಭ, ನಾನು, ಮಹೋದರ, ವಿಭೀಷಣ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿಕೊಂಡ್ವಿ. ಒಂದು ದಿನ ರಾಜನಾದ ನಂತರ ನಾನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿ ವಿವರವಾದ ಯೋಜನೆಗಳನ್ನು ಮಾಡಿದ್ದೆ. ಇದರ ಕಾರ್ಯತಂತ್ರವನ್ನು ಚರ್ಚಿಸೋಕ್ಕೋಸ್ಕರ ನಾನು ಒಂದು ದಿವಸ ಅಜ್ಜನ ಕುಟೀರವನ್ನು ಪ್ರವೇಶ ಮಾಡಿದೆ. ಅಜ್ಜ ಮಲಗಿದ್ರು. ಅಜ್ಜ, ನಾನು ಒಳಗೆ ಬರಬಹುದಾ ಅಂತ ಕೇಳಿದೆ. ಬಾಪ್ಪ, ನಿನ್ನ ಜೊತೆಗೆ ನಾನೊಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಅಂತ ಅಜ್ಜ ಹೇಳಿದ್ರು. ಹೇಳಿ ಅಜ್ಜ ಅಂತ ಅವ್ರ ಹತ್ರ ಹೋಗಿ ಕೂತ್ಕೊಂಡೆ. ದಶಗ್ರೀವ, ನಾವಿಲ್ಲಿಗೆ ಬಂದು 3 ತಿಂಗಳಾಯಿತು. ಅಸುರ ಸೇನೆಯನ್ನು ರಚಿಸಿ ಅದನ್ನು ಪ್ರಾರಂಭಿಸುವಂತಹ ಸಮಯ ಈಗ ಬಂದಿದೆ. ಲಂಕಾ ಇಲ್ಲಿಂದ ಅಷ್ಟೊಂದು ದೂರ ಏನೂ ಇಲ್ಲ. ಮುಂದಿನ ಮಳೆ ಹೊತ್ತಿಗೆ ನಾನು ಲಂಕಾದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ. ಆಯಿತು ಅಜ್ಜ ಅಂತ ನಾನು ಉತ್ಸಾಹದಿಂದಲೇ ಉತ್ತರಿಸಿದೆ. ನೀನು ಆ ಸೈನ್ಯವನ್ನು ಮುನ್ನಡೆಸಬೇಕು ಅಂತ ಗಂಭೀರ ಧ್ವನಿಯಲ್ಲೇ ಅಜ್ಜ ಹೇಳಿದ್ರು. ಏನಜ್ಜ ಇದು ಅಂತ ನಾನು ದಿಗ್ಭ್ರಮೆಗೊಳ್ತಾನೆ ಕೇಳಿದೆ. ಅಂದರೆ ನಾನು ರಾಜ ಆಗಬೇಕು ಅನ್ನೋ ನನ್ನ ಬಯಕೆ ಅಜ್ಜನಿಗೆ ಗೊತ್ತಾಗಿದೆಯಾ ಅಂತ ನಾನು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅವ್ರು ಹೇಳಿದ್ರು, ಹೌದು, ನೀನು ಅಸುರ ಸೈನ್ಯವನ್ನು ಸಮರ್ಥವಾಗಿ ಮುನ್ನಡೆಸಬೇಕು. ನೀನು ಹಾಗೆ ಮಾಡಿದ್ರೆ ಮಾತ್ರ ನೀನು ಅಸುರ ರಾಜ ಆಗಬಹುದು ಅಂತ ಅಜ್ಜ ನನ್ನನ್ನೇ ನೋಡ್ತಾ ಹೇಳ್ದ. ನಾನು
ಆತನ ಆಶೀರ್ವಾದವನ್ನು ತಗೊಂಡೆ. ನನ್ನ ಮನಸ್ಸು ಈಗ ಹೆಮ್ಮೆ ಮತ್ತು ಸಂತೋಷದಿಂದ ತುಂಬಿ ಹೋಗಿತ್ತು. ಇವತ್ತು ರಾತ್ರಿ ನಾನು ಎಲ್ಲರಿಗೂ ನನ್ನ ನಿರ್ಧಾರವನ್ನು ಹೇಳ್ತೀನಿ. ನಿನಗೆ ಯಾವುದೇ ಆಕ್ಷೇಪಣೆಗಳು ಇಲ್ಲ ಅಂದರೆ, ಅಥವಾ ನಿನಗೆ ಅಸುರ ರಾಜ ಆಗುವಂತಹ ಆಸೆ ಇಲ್ಲದೆ ಇದ್ದರೆ ನೀನು ನನಗೆ ಮೊದಲು ಹೇಳಿಬಿಡು. ಅಸುರರನ್ನು ಮುನ್ನಡೆಸೋಕ್ಕೆ ಅಪಾರವಾದ ಪರಿಶ್ರಮ ಮತ್ತು ತ್ಯಾಗದ ಅವಶ್ಯಕತೆ ಕೂಡ ಇದೆ. ಇತರರನ್ನು ನೋಡ್ಕೊಳ್ಳೋ ನೀನು ನಿನ್ನ ವೈಯಕ್ತಿಕ ಆಸೆಗಳು ಮತ್ತು ನೋವನ್ನು ಕೂಡ ಮೀರಿ ಮುಂದೆ ಹೋಗಬೇಕು. ನಿಂಗಿದೆಲ್ಲ ಸರಿ ಅನಿಸಿದ್ರೆ ನೀನು ಅಸುರ ಸೈನ್ಯವನ್ನು ಮುನ್ನಡೆಸು ಅಂತ ಅಜ್ಜ ಹೇಳಿದ್ರು. ನಾನು ಹೇಳಿದೆ, ಅಜ್ಜ, ನನಗೆ ಈ ಗೌರವವನ್ನು ನೀಡ್ತಾ ಇದ್ದೀರಾ, ನಾನು ನಿಮ್ಮನ್ನು ನಿರಾಶೆಗೊಳಿಸೋದಿಲ್ಲ ಅಂತ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾ ಹೇಳಿದೆ. ಅಜ್ಜ ಹೇಳಿದ್ರು, ನೋಡು ಮಗು, ಹೋರಾಟ ಅನ್ನೋದು ಅಷ್ಟು ಸುಲಭ ಅಲ್ಲ. ಮಹಾದೇವ ನಿನಗೆ ಮಾರ್ಗದರ್ಶನವನ್ನು ಕೊಡಲಿ ಅಂತ ಹೇಳಿದ್ರು. ನಾನು ಕಣ್ಣು ಮುಚ್ಚಿ ಮಹಾದೇವನಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ರಾಜ ಆಗಬೇಕು ಅನ್ನೋ ನನ್ನ ಆಸೆ ಈಗ ಈಡೇರೋ ಹಾದಿಯಲ್ಲಿ ನಿಂತಿತ್ತು. ಊಟವಾದ ನಂತರ ತಂಪಾದ ಗಾಳಿಯಲ್ಲಿ ನಡುಗ್ತಾನೆ ಬೆಂಕಿ ಸುತ್ತ ಎಲ್ಲರೂ ಕೂತಿದ್ವಿ. ಭೂಮಿ ಮೇಲೆ ಮಂಜು ಬೀಳ್ತಾ ಇತ್ತು. ನನ್ನ ಮನಸ್ಸು ಸಂತೋಷದಿಂದ ತುಂಬಿತ್ತು. ಅಜ್ಜ ನನಗೆ ಹೇಳಿದಾಗಿಂದನೂ ನಾನು ಈ ಬಗ್ಗೆ ಯಾರೊಂದಿಗೂ ಮಾತಾಡಿರಲಿಲ್ಲ. ಅಜ್ಜ ಮಾತಾಡೋಕ್ಕೆ ಅಂತ ನಿಂತರು. ಎಲ್ಲರ ಗಮನ ಅವ್ರ ಕಡೆ ಹೋಯಿತು. ಇವತ್ತು ರಾತ್ರಿ ನನ್ನ ನಿರ್ಧಾರವನ್ನು ನಿಮಗೆ ತಿಳಿಸ್ತೀನಿ. ಈ ನಿರ್ಧಾರ ಅನ್ನೋದು ಈಗ ಅಸ್ತಿತ್ವವೇ ಇಲ್ಲದೆ ಇರುವಂತಹ ನಮ್ಮ ಸಾಮ್ರಾಜ್ಯದ ಬಗ್ಗೆ, ಹಾಗೆಯೇ ನನ್ನ ಸಹೋದರ ಮಹಾನ್ ಅಸುರನಾಗಿದ್ದ ಮಾಲಿಯ ಸಾವಿನ ಗಾಯಗಳ ಬಗ್ಗೆ ಹೇಳಬೇಕಾಗಿದೆ. ನಾನು ಅದೆಲ್ಲ ನೆನಪು ನನ್ನ ಮನಸ್ಸಿನಲ್ಲಿ ಇನ್ನೂ ಹಾಗೆ ಉಳಿದಿವೆ. ಆಗ ನಾವು ಸೋಲು ಅಸುರ ಸಾಮ್ರಾಜ್ಯದ ಅಂತ್ಯವನ್ನು ಕಂಡೇ ಬಿಡ್ತು. ನಮ್ಮ ಅಪ್ಪ ಆಗಿದ್ದಂತಹ ಸುಕೇಶಿ ಮತ್ತು ಅವರ ಪೂರ್ವಜರ ಆತ್ಮಗಳು ಎದುರಿಸಿರೋ ನೋವುಗಳನ್ನು ಊಹಿಸೋಕ್ಕೂ ಕೂಡ ನನಗೆ ಸಾಧ್ಯ ಇಲ್ಲದಂಗೆ ಆಗಿದೆ. ನಾನು ಮತ್ತು ನನ್ನ ಸಹೋದರ ಮಾಲ್ಯವಾನ್ ಕೂಡ ಆ ನೋವು, ಆತಂಕದ ಭಯಾನಕತೆಯಲ್ಲಿ ನಮ್ಮ ಜೀವನವನ್ನು ನಡೆಸಿದ್ದೀವಿ. ನನ್ನ ಸ್ವಂತ ಪ್ರತಿಬಿಂಬವನ್ನು ನೋಡೋಕ್ಕೂ ಕೂಡ ನಾನು ಹೆದರ್ಕೋತೀನಿ. ಆ ಯುದ್ಧ ಭೂಮಿಯಿಂದ ಓಡ್ ಹೋಗೋ ಮತ್ತು ಯೋಧನಾಗಿದ್ದರೂ ಸಾಯದೇ ಇರುವಂತಹ ನನ್ನ ಈ ಜೀವನ ನನಗೆ ಮನಸ್ಸಿನಲ್ಲಿ ಮುಳ್ಳಿನ ಹಾಗೆ ಅಂಟ್ಕೊಂಡಿದೆ. ಆದರೆ ಇವತ್ತು ಆ ನೋವಿನ ಕಥೆಗಳನ್ನು ಹೇಳ್ತಾ ನಾನು ನಿಮಗೆ ನೋವು ಕೊಡೋದಿಲ್ಲ ಅಂತ ಅಜ್ಜ ಮಾತನ್ನು ಪ್ರಾರಂಭ ಮಾಡ್ತಾ ಹೋದರು. ಅನೇಕ ವರ್ಷಗಳು ನಾವು ಅಳುತ್ತಿದ್ವಿ, ಗೊಣಗ್ತಿದ್ವಿ, ನಮ್ಮ ಎಲ್ಲ ಧೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮಕ್ಕಳು, ನಮ್ಮ ಸಹೋದರರು ಮತ್ತು ನಮ್ಮ ಅಸುರ ಸೇನೆಯ ನಿಷ್ಠಾವಂತರ ಸೈನಿಕರು ನಮ್ಮಿಂದಾಗಿ ತಮ್ಮ ಜೀವನಗಳನ್ನು ಕೂಡ ಕತ್ತಲಲ್ಲಿ ಕಳೆದಿದ್ದಾರೆ. ಈಗ ನನಗೆ ವಯಸ್ಸಾಗಿದೆ, ಆದರೆ ಈ ಕತ್ಲೆಯಲ್ಲಿ ನಾನು ನಿಮ್ಮನ್ನು ವಯಸ್ಸಾಗೋ ಹಾಗೆ ಮಾಡೋದಿಲ್ಲ. ನಾನು ಮತ್ತು ಮಾಲ್ಯವಾನ್ ಒಂದು ರೀತಿಯ ಅಪರಾಧಿಗಳು. ನಿಮ್ಮಗಳೆಲ್ಲರನ್ನು ಒಟ್ಟುಗೂಡಿಸೋ ಭರವಸೆಯಿಂದಲೇ ನಾವು ಕಾಯ್ತಾ ಇದ್ವಿ. ಈಗ ಆ ತಾಳ್ಮೆಯ ಸಮಯ ಕೊನೆಯಾಗಿದೆ. ಹೋರಾಟ ಅನ್ನೋದು ಇನ್ನು ಮುಂದೆ ಉಳಿಯೋದಿಲ್ಲ. ಈಗ ಹೋರಾಟ ಅಂದರೆ ನಮ್ಮ ಜನರನ್ನು ಈ ಕತ್ಲೆಗೆ ತಳ್ಳಿದ್ರಲ್ಲ ದೇವತೆಗಳು, ಅವ್ರ ವಿರುದ್ಧ ಮಾಡಬೇಕು. ಈ ಹೋರಾಟ ಅನ್ನೋದು ಅಸುರರ ಹೆಮ್ಮೆಗಾಗಿ ಇರಬೇಕು. ಈಗ ನೀವೆಲ್ಲ ಹೇಳಿ, ಈ ಹೋರಾಟವನ್ನು ಸಾಯೋವರೆಗೂ ಹೋರಾಡಲಿಕ್ಕೆ ನೀವೆಲ್ಲ ಸಿದ್ಧವಿದ್ದೀರಾ? ನಾನು ಮತ್ತು ನನ್ನ ತಮ್ಮ ಮಾಲ್ಯವಾನ್ ನಿಮ್ಮಗಳೆಲ್ಲರನ್ನು ಈ ವನವಾಸದಲ್ಲಿ ಕತ್ತಲೆಯಲ್ಲಿ ಇಟ್ವಿ. ಇದಕ್ಕಾಗಿ ನಾವು ನಿಮ್ಮೆಲ್ಲರ ಕ್ಷಮೆ ಯಾಚಿಸ್ತೀವಿ ಅಂತ ಅಜ್ಜ ಗರ್ಜಿಸ್ತಾನೆ ಹೇಳಿದ್ರು. ಅವ್ರ ಮಾತನ್ನು ಎಲ್ಲರೂ ಒಪ್ಕೊಂಡ್ರು. ಜೋರಾಗಿ ಎಲ್ಲರೂ ಗರ್ಜನೆ ಮಾಡಿದ್ರು. ಅದು ಜಯದ ಗರ್ಜನೆ ಆಗಿತ್ತು. ಉತ್ಸಾಹದ ಅಲೆ ಎಲ್ಲ ಕಡೆ ಹರಡಿತ್ತು. ಅಜ್ಜ ಮತ್ತೆ ಎದ್ದು ನಿಂತರು. ಮಾಲಿ ನನಗಿಂತ ಚಿಕ್ಕವನು, ಆದರೆ ನಾವು ಅವನ ಸಮರ್ಥ ನಾಯಕತ್ವದಲ್ಲಿ ಅಸುರ ಸಾಮ್ರಾಜ್ಯವನ್ನು ನಿರ್ಮಿಸಿದ್ದೀವಿ. ನಮ್ಮ ರಾಜ್ಯವನ್ನು ಪುನಃ ನಿರ್ಮಿಸೋಕ್ಕೆ ನಾವು ಮತ್ತೆ ನಮ್ಮ ಪಡೆಗಳನ್ನು ಒಟ್ಟುಗೂಡಿಸ್ಬೇಕು. ಅದಕ್ಕೋಸ್ಕರ ನಮಗೆ ನಾಯಕನ ಸಮರ್ಥ ಭುಜಗಳು ಬೇಕಾಗಿದೆ. ನಾನು ಮತ್ತು ಸುಮಾಲಿ ಕಳೆದ ಕೆಲವು ದಿನಗಳಿಂದ ಆ ಒಬ್ಬ ನಾಯಕನ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಈಗ ಅಸುರ ಸೇನೆಗೆ ಬೇಕಾದಂತಹ ನಾಯಕನನ್ನು ನಾವು ಆಯ್ಕೆ ಮಾಡಿದ್ದೀವಿ. ಯುದ್ಧದ ಎಲ್ಲ ಕಲೆಗಳಲ್ಲೂ ಉತ್ತಮ ತರಬೇತಿ ಪಡೆದಿರುವಂತಹ ಪ್ರಹಸ್ತ ಆ ಅಸುರ ಸೇನವನ್ನು ಮುನ್ನಡೆಸ್ತಾನೆ ಅಂತ ಹೇಳ್ದ. ಒಂದೇ ಸಲ ಎಲ್ಲರೂ ಪ್ರಹಸ್ತನನ್ನು ಹೊಗಳಕ್ಕೆ ಪ್ರಾರಂಭ ಮಾಡಿದ್ರು. ನನಗೆ ಒಂದು ರೀತಿಯ ದಿಗ್ಭ್ರಮೆ ಆಯಿತು. ಇವರು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೆ. ನನ್ನ ನಿರಾಶೆಯನ್ನು ಮರೆಮಾಚೋದಕ್ಕೋಸ್ಕರ ನಾನು ಪ್ರಹಸ್ತನನ್ನು ಸ್ತುತಿಸುವಂತಹ ಮಂತ್ರಗಳನ್ನು ಹೇಳ್ತಾ ನಿಂತ್ಕೊಂಡೆ. ಅಜ್ಜ ಮಾಲ್ಯವನ್ ಹತ್ರ ಹೋಗಿ
ಆಯುಧವನ್ನು ತಗೊಂಡು ಎಲ್ಲರಿಗೂ ನಮಸ್ಕರಿಸ್ದ. ಅವನು ಅಜ್ಜ ಸುಮಾಲಿ ಅವನನ್ನು ತಬ್ಕೊಂಡು ಹೇಳ್ದ, ಮಗು ಪ್ರಹಸ್ತ, ಈಗ ಈ ಆಯುಧಗಳನ್ನು ಬೇಟೆಯಾಡಲಿಕ್ಕೆ ನೀನು ಬಳಸಬಾರ್ದು. ಈ ಆಯುಧಗಳು ಅಸುರರ ವೈಭವದಲ್ಲಿ ಬೆಳಗಬೇಕು ಅಂತ. ಪ್ರಹಸ್ತ ಅವರಿಗೆ ನಮಸ್ಕರಿಸ್ದ. ಅಜ್ಜ ಮತ್ತೆ ಮಾತು ಮುಂದುವರಿಸಿದ್ರು. ಅಸುರ ರಾಜ್ಯದ ವೈಭವ ಮತ್ತು ಹೆಮ್ಮೆಯನ್ನು ಪುನಃ ಸ್ಥಾಪನೆ ಮಾಡೋಕ್ಕೋಸ್ಕರ ಅಸುರರ ಮುಂದಿನ ರಾಜನನ್ನು ಕೂಡ ನಾವೀಗ ಆಯ್ಕೆ ಮಾಡಿದ್ದೀವಿ. ಕೈಕಸಿಯ ಹಿರಿಯ ಮಗನಾದ ದಶಗ್ರೀವ ಮುಂದಿನ ಅಸುರ ರಾಜ ಆಗಲಿದ್ದಾನೆ. ಕಳೆದ ಕೆಲವು ವರ್ಷಗಳಲ್ಲಿ ನಾವೆಲ್ಲರೂ ಅವನ ಪರಾಕ್ರಮ ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದ್ದೀವಿ. ಅವನ ಶ್ರೇಷ್ಠವಾದ ಮಾತುಗಳು, ನಿರ್ಧಾರ ತಗೊಳ್ಳುವಿಕೆ, ರಾಜ್ಯಶಾಸ್ತ್ರ, ಧರ್ಮಶಾಸ್ತ್ರ, ದರ್ಶನಶಾಸ್ತ್ರ, ನ್ಯಾಯಶಾಸ್ತ್ರಗಳಲ್ಲಿ ಅವನಿಗಿರೋ ಜಾಣ್ಮೆ ನಮ್ಮನ್ನು ಒಂದು ಹೊಸ ನಾಗರಿಕತೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈ ಥರ ಅಜ್ಜ ಮಾತಾಡ್ತಾ ಹೋದರು. ಅವರು ಆಡಿದ ಪ್ರತಿಯೊಂದು ಪದದಿಂದ ನಾನು ಭಾವಪರವಶನಾದೆ. ಕುಂಭ ಮತ್ತು ಮಹೋದರ ನನ್ನನ್ನು ತಮ್ಮ ಹೆಗಲ ಮೇಲೆ ಎತ್ಕೊಂಡ್ರು. ನಾನು ಅಜ್ಜನ ಹತ್ರ ಹೋಗಿ ಅವರ ಆಶೀರ್ವಾದವನ್ನು ಪಡೆದೆ. ಅಮ್ಮ ನನ್ನ ಕಡೆ ಹೆಮ್ಮೆಯಿಂದ ನೋಡ್ತಾನೆ ನಗ್ತಾ ಇದ್ಲು. ಅಜ್ಜ ನನ್ನನ್ನು ತಬ್ಕೊಂಡು ಹೇಳಿದ್ರು, ಮಗು, ಮಹಾದೇವ ನಿನಗೆ ಅನುಕೂಲವನ್ನು ಮಾಡ್ತಾನೆ ಅಂತ. ನನ್ನ ಸಹೋದರರು ಈಗ ನನ್ನನ್ನು ಹೊಗಳ್ತಾ ಇದ್ದರು. ಎಲ್ಲರೂ ತುಂಬ ಸಂತೋಷಪಟ್ಟಿದ್ರು. ನಾನು ಪ್ರಹಸ್ತನಿಂದ ಆಶೀರ್ವಾದ ಪಡೀಲಿಕ್ಕೆ ಅಂತ ಭಾಗದೆ. ಅವನು ಸಂತೋಷದಿಂದ ನನ್ನನ್ನು ಅಪ್ಕೊಂಡ. ಇದು ನನ್ನ ಜೀವನದ ಅತ್ಯಂತ ಅದ್ಭುತವಾದ ಕ್ಷಣವಾಗಿತ್ತು. ವಾದ್ಯಗಳು ಬಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ವು. ಪ್ರತಿಯೊಬ್ಬರು ಈ ಕಡೆ ಗಮನ ಹರಿಸಿ ಅಂತ ಅಜ್ಜ ಮಾತಾಡಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ರು. ಇವತ್ತು ರಾತ್ರಿಯಿಂದಲೇ ದಶಗ್ರೀವ ನಿಮ್ಮ ಸಹೋದರ ಅಥವಾ ಸ್ನೇಹಿತ ಅಥವಾ ಸೋದರ ಸಂಬಂಧಿ, ಸೋದರಳಿಯ ಅಥವಾ ಮೊಮ್ಮಗ ಏನೇ ಆಗಿರಬಹುದು. ಆದರೆ ಇನ್ನು ಮುಂದೆ ನಾವು ಅವನನ್ನು ದಶಗ್ರೀವ ಅಂತ ಕರೀಕೂಡ್ದು, ಅಸುರ ರಾಜ ಅಂತಲೇ ಗೌರವದಿಂದ ಗೌರವ ಕೊಡಬೇಕು. ಅವನಿಗೆ ಯಾವುದೇ ಅಥವಾ ಯಾರೇ ಅವಮಾನ ಮಾಡಿರಲಿ ಅದು ಅವನಿಗಾಗಿರೋ ಅವಮಾನ ಅಲ್ಲ, ಅದು ಅಸುರ ರಾಜ್ಯಕ್ಕೆ ಆಗಿರೋ ಅವಮಾನ ಅಂತ ಭಾವಿಸ್ಬೇಕು. ಅವನ ಮೇಲೆ ಯಾರು ದಾಳಿ ಮಾಡಿದ್ರು ಅಸುರ ರಾಜ್ಯದ ಮೇಲೆ ದಾಳಿಯಾಗಿದೆ ಅಂತ ನಾವು ನೆನ್ಪಿಟ್ಕೋಬೇಕು. ಅವನು ನಮ್ಮ ರಾಜಧಾನಿಯಾದ ಲಂಕಾದಲ್ಲಿ ಪಟ್ಟಾಭಿಷೇಕವನ್ನು ಪಡೀತಾನೆ ಅಂತ ಹೇಳಿದ್ರು. ಒಂದೇ ಒಂದು ವಾಕ್ಯದಿಂದಲೇ ನನ್ನನ್ನು ದಶಗ್ರೀವ ಅನ್ನೋದ್ರಿಂದ ಬಿಟ್ಟು ಅಸುರ ರಾಜ ಅನ್ನೋ ಪಟ್ಟಕ್ಕೆ ಏರೋ ಹಾಗಾಯಿತು. ಎಲ್ಲರೂ ನನಗೆ ತಲೆಬಾಗಿ ನಮಸ್ಕರಿಸಿದ್ರು. ಅಲ್ಲಿ ಸಂಗೀತ ನುಡಿಸ್ತಾ ಇದ್ರು, ವಾದ್ಯಗಳಿಗೆ ನೃತ್ಯ ಮಾಡ್ತಿದ್ರು, ಆಹಾರಕ್ಕಾಗಿ ಸಿದ್ಧತೆಗಳನ್ನು ಮಾಡ್ತಾ ಇದ್ರು. ನಾನಾಗ ಭಾವಪರವಶತೆಯಲ್ಲಿ ತೇಲ್ತಾ ಇದ್ದೆ. ಅಮ್ಮ ಅಸುರ ರಾಜ ದಶಗ್ರೀವ ಅಂತ ಹೇಳ್ತಾ ಹತ್ರ ಬಂದು ಕೂತ್ಕೊಂಡ್ಳು. ಆಕೆ ಕಡೆ ನೋಡಿದೆ. ಅವಳ ಕಣ್ಣುಗಳು ಸಂತೋಷ ಮತ್ತು ಹೆಮ್ಮೆಯಿಂದ ತುಂಬಿ ಬರ್ತಾ ಇದ್ವು. ಅಸುರ ಸೇನೆಗೆ ನೇಮಕಗೊಂಡವರನ್ನು ಹುಡುಕುತ್ತಾ ನಾವು ದಕ್ಷಿಣದ ಕಡೆಗೆ ಹೊರಟ್ವಿ. ಈ ವಸಾಹತುವನ್ನು ರಕ್ಷಿಸೋಕ್ಕೋಸ್ಕರ ಅಜ್ಜ ಮಾಲ್ಯವಾನ್ ಮತ್ತು ಇತರ ಕೆಲವು ಬಲವಾದ ಕಾವಲುಗಾರರಿಗೆ ಹೇಳಿತ್ತು. ಮೊದಲನೇ ದಿವಸ ರಾತ್ರಿ ನಾವು ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಹತ್ರ ಒಂದು ಶಿಬಿರವನ್ನು ಸ್ಥಾಪನೆ ಮಾಡಿಕೊಂಡ್ವಿ. ಮೊದಲನೇ ದಿನವೇ ಕಾಡಾನೆಗಳ ದಾಳಿಯಿಂದ ನಮಗೆ ತೊಂದರೆ ಆಯಿತು. ಸ್ಥಳೀಯ ಯುವಕರು ಈ ದಾಳಿಗಳ ಮುಖಾಂತರ ನಮ್ಮನ್ನು ನಾಶ ಆಗೋಕ್ಕೆ ಬಿಡದೆ ನಮ್ಮನ್ನು ಕಾಪಾಡಿದ್ರು. ಅಜ್ಜ ಆ ಥರ ಕಾಪಾಡಿದ ಅನೇಕರನ್ನು ನಮ್ಮ ಅಸುರ ಸೇನೆಗೆ ಸೇರಿಸ್ಕೊಂಡ್ರು. ಅನೇಕ ಬುಡಕಟ್ಟಿನ ಜನಾಂಗದ ಯುವಕರು ನಮ್ಮ ಸೈನ್ಯಕ್ಕೆ ಸೇರೋಕ್ಕೆ ಬಯಸಿದ್ರು. ಅಜ್ಜ ಅವ್ರ ಜೊತೆ ಸುಲಭವಾಗಿ ಮಾತಾಡ್ತಿದ್ದ ಕಾರಣವಾಗಿ ಅವ್ರ ಜೊತೆಗೆ ಅವ್ರ ಭಾಷೆಯಲ್ಲೇ ಅಜ್ಜ ಮಾತಾಡ್ತಾ ಇದ್ರು. ನಾನು ಈ ಯುವಕರ ಮಹತ್ವಾಕಾಂಕ್ಷೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ನಾವು ಯಾಕೆ ಈ ಹೋರಾಟಕ್ಕೆ ತೊಡಗಿದ್ದೀವಿ, ಯಾರ ಜೊತೆ ಯುದ್ಧ ಮಾಡಬೇಕು, ಕೊನೆಯಲ್ಲಿ ಏನನ್ನು ಸಾಧಿಸಬೇಕು, ಈ ಥರ ನಾನು ಹೇಳ್ತಾ ಹೋದೆ. ಕೆಲವರಿಗೆ ಅರ್ಥ ಆಯಿತು, ಮತ್ತೆ ಕೆಲವರಿಗೆ ಅರ್ಥ ಆಗಲಿಲ್ಲ. ಅವುಗಳನ್ನು ಅಜ್ಜ ಅವ್ರಿಗೆ ಭಾಷಾಂತರಿಸ್ತಾ ಹೇಳ್ತಾ ಹೋದ. ಅಜ್ಜನ ರಾಜತಾಂತ್ರಿಕತೆ ಜೊತೆಗೆ ಪ್ರಹಸ್ತ, ಧೂಮ್ರಾಕ್ಷ, ಅಕಂಪನ ಮತ್ತು ಅವರ ವಿಸ್ತೃತ ಕುಟುಂಬಗಳಲ್ಲಿದ್ದವರು ಕೂಡ ಅನೇಕ ಪಡೆಗಳಿಗೆ ಸೇರಿಕೊಂಡ್ರು. ದೂರದ ಕಾಡುಗಳಲ್ಲಿದ್ದಂತಹ ಬುಡಕಟ್ಟಿನ ಜನಾಂಗಗಳು ತಮ್ಮ ಅಂಗೈಗಳ ಹಾಗೆಯೇ ತಾವು ಇದ್ದ ಕಾಡುಗಳ ಬಗ್ಗೆ ತಿಳ್ಕೊಂಡಿದ್ರು. ನಾವು ಅವರಿಂದ ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅನೇಕ ಹೊಸ ಭಾಷೆಗಳನ್ನು ಕೂಡ ಕಲಿತ್ಕೊಂಡ್ವಿ. ಅವರ ಭಾವನೆಗಳು, ಅವರ ದೃಷ್ಟಿಕೋನಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಟ್ಟೆ.
ಅವರ ಬೇಟೆಯ ಶೈಲಿಗಳು, ಆಹಾರವನ್ನು ತಯಾರಿಸುವಂತಹ ಕೆಲಸಗಳು, ಆಚರಣೆಗಳು, ನಂಬಿಕೆಗಳು, ಸಂಪ್ರದಾಯಗಳು ಇವುಗಳನ್ನು ಕೂಡ ಗಮನಿಸ್ತಾ ಹೋದೆ. ಕೆಲವರು ಅನೇಕ ಪ್ರಾಣಿಗಳು ಮತ್ತು ಪಕ್ಷಿಗಳ ಶಬ್ದಗಳನ್ನು ಅನುಕರಿಸೋದ್ರಲ್ಲಿ ನಿಪುಣರಾಗಿದ್ದರು. ನಾವು ಕೆಲವು ಅಲೆಮಾರಿ ಬುಡಕಟ್ಟು ಜನಾಂಗದವರನ್ನು ಸೇರಿಸಿದ್ದೀವಿ. ಅವರು ಆರೋಗ್ಯಕರವಾಗಿ ವಾಸ ಮಾಡ್ತಾ ಇದ್ರು. ಮಳೆಯನ್ನು ಹೊರತುಪಡಿಸಿ ನೀರು ತಮ್ಮ ದೇಹವನ್ನು ಸ್ಪರ್ಶಿಸಕ್ಕೆ ಆ ಜನ ಬಿಡ್ತಾನೆ ಇರಲಿಲ್ಲ. ನಾವು ಅವರಿಗೆ ಅನೇಕ ವಿಷಯವನ್ನು ಕಲಿಸಿದ್ವಿ. ಎಲ್ಲರೂ ಹೊಸ ಅಸುರ ಸಾಮ್ರಾಜ್ಯದ ಭಾಗ ಆಗಬೇಕು ಅಂತ ನಾನು ಅವ್ರಿಗೆಲ್ಲ ಹೇಳ್ತಾ ಹೋದೆ. ಆದರೆ ನಾವು ಅವರ ಸಂಪ್ರದಾಯವನ್ನು ಕಸ್ಕೊತಾ ಇದ್ದೀವಿ ಅಂತ ಅನೇಕ ಬುಡಕಟ್ಟಿನ ಜನಾಂಗದವರು ಹೆದರ್ಕೊಂಡ್ರು ಮತ್ತು ಆ ಥರ ಭಾವಿಸಿದ್ರು. ಅಂಥವರು ಕೆಲವರು ನಮ್ಮ ಹಸಿರು ಸೇನೆಯಿಂದ ದೂರ ಉಳ್ಕೊಂಡ್ರು. ಸೆರೆ ಹಿಡಿಯಲ್ಪಡೋ ಭಯದಿಂದ ಹಸಿರು ಸೈನಿಕನನ್ನು ನೋಡಿದ ನಂತರ ಅನೇಕರು ತಕ್ಷಣವೇ ದಟ್ಟವಾದ ಕಾಡಲ್ಲಿ ಮರೆ ಆಗಿಬಿಡ್ತಾ ಇದ್ರು. ಕಾಲಾನಂತರದಲ್ಲಿ ದೂರದ ಪ್ರದೇಶಗಳಿಂದ ಅನೇಕ ಪ್ರಬಲ ಯುವಕರು ಹಸಿರು ಸೇನೆಗೆ ಸೇರಿಕೊಂಡ್ರು. ದೇವಸೈನ್ಯ ಅವರನ್ನು ಸೋಲಿಸಿದ ಸಮಯದಲ್ಲಿ ಕೆಲವು ದೈತ್ಯ ಸೈನಿಕರು ಕಾಡುಗಳಲ್ಲಿ ಅಡಕೊಂಡಿದ್ರು. ಅವರು ಅಲೆಮಾರಿಗಳ ಜೀವನವನ್ನು ಕೂಡ ನಡೆಸ್ತಾ ಇದ್ರು. ಧೂಮ್ರಾಕ್ಷ, ಕಂಪನ, ಸುಪಾಶ್ವ ಇಂಥವರನ್ನು ಹುಡುಕ್ತಾ ಹೋದರು. ಅವರುಗಳು ನಮ್ಮ ಸೈನ್ಯಕ್ಕೆ ಸೇರ್ತಾ ಹೋದರು. ಹೀಗೆ ದಿನ ಕಳೀತಾ ನಮ್ಮ ಸೈನ್ಯದ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ನಮ್ಮ ಸಾಧನೆಗಳು ಬೆಳೀತಾ ಸವಾಲುಗಳು ಕೂಡ ಹೆಚ್ಚಾಗ್ತಾ ಹೋದವು. ಅಸುರರ ಈ ವಿಭಿನ್ನ ಬುಡಕಟ್ಟುಗಳ ಮಧ್ಯೆ ಏಕತೆ ಅಥವಾ ಭ್ರಾತೃತ್ವದ ಭಾವನೆಯನ್ನು ಪ್ರಚೋದಿಸೋಕ್ಕೆ ನಾನು ಪ್ರಯತ್ನ ಮಾಡ್ತಾನೇ ಇದ್ದೆ. ನಿಜವಾದ ಹೋರಾಟ ಅನ್ನೋದು ದೇವತೆಗಳು ಮತ್ತು ಆರ್ಯರ ವಿರುದ್ಧ ಅಂತ ನಾನು ಅವ್ರಿಗೆ ಹೇಳೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಮಂದಬುದ್ಧಿಯ ಬುಡಕಟ್ಟಿನ ಜನರಿಗೆ ಅದು ಅರ್ಥವೇ ಆಗ್ತಿರ್ಲಿಲ್ಲ. ಕೆಲವು ಬುಡಕಟ್ಟುಗಳ ಮಧ್ಯೆ ಆಂತರಿಕ ಕಲಹಗಳು ಎಷ್ಟು ಹೆಚ್ಚಿತ್ತು ಅಂದರೆ ನಾವು ಅವ್ರ ಮಧ್ಯೆ ಪ್ರವೇಶ ಮಾಡೋಕ್ಕೆ ಸಾಧ್ಯವೇ ಆಗದೆ ಇರೋ ಹಾಗೆ ಅವರು ನಮ್ಮನ್ನು ದೂರ ಇಡ್ತಿದ್ರು. ಆದರೆ ನಮ್ಮ ಪ್ರಯತ್ನಗಳು ದೇವ ಬುಡಕಟ್ಟುಗಳ ಕೈಯಲ್ಲಿ ಸೋಲುಗಳನ್ನು ಎದುರಿಸಿದ ನಂತರ ನಿರಾಶಾದಾಯಕ ಜೀವನವನ್ನು ನಡೆಸ್ತಿದ್ದ ಅನೇಕ ಬುಡಕಟ್ಟಿನವರಿಗೆ ಭರವಸೆಯ ಕಿರಣವನ್ನು ತಂದಿತ್ತು. ಅಂಥವ್ರಿಗೆ ಸೋಲಿನ ನೋವು ತಿಳಿದಿತ್ತು. ಆದರೆ ಕೆಲವು ಬುಡಕಟ್ಟುಗಳು ಶ್ರೇಷ್ಠತೆಯ ಭಾವನೆಯನ್ನು ಮನಸ್ಸಲ್ಲಿ ಹೊಂದಿದ್ದ ಬುಡಕಟ್ಟು ಜನಾಂಗಗಳಲ್ಲಿ ಆ ಪ್ರಜ್ಞೆ ಮೇಲುಗೈ ಸಾಧಿಸಿರಲಿಲ್ಲ. ಈ ಸ್ವಾರ್ಥಪರ ಮೂರ್ಖರು ತಮ್ಮ ದ್ವೇಷದಿಂದ ಯಾವುದೇ ರಾಜ್ಯವನ್ನು ಒಂದೇ ದಿನದಲ್ಲಿ ಉರುಳಿಸ್ಬಿಡ್ತಾರಲ್ವಾ ಅಂತ ನನಗನ್ನಿಸ್ತಿತ್ತು. ಈ ಬಗ್ಗೆ ಯೋಚನೆ ಮಾಡ್ತಾ ರಾತ್ರಿಗಳನ್ನು ಕಳೀತಾ ಇದ್ದೆ. ಅಂತಹ ಪ್ರವೃತ್ತಿಗಳನ್ನು ಮೊಗ್ಗಲ್ಲೇ ಬಿಚ್ಚಿಡಬೇಕು. ಆ ಒಂದು ಅವರ ಯೋಚನೆ ಸರಿ ಅಲ್ಲ ಅಂತ ನಾವು ಅವ್ರಿಗೆ ತಿಳಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದೆ. ಅನೇಕ ದಿನಗಳು ಕಳೆದ ನಂತರ ನಾವು ವಸಾಹತು ಪ್ರದೇಶಕ್ಕೆ ಮರಳಿ ಹೋದ್ವಿ. ಅಷ್ಟೊತ್ತಿಗೆ ನಮ್ಮಲ್ಲಿ ಸೇರ್ತಾ ಹೋಗಿದ್ದ ಹೆಚ್ಚಾಗಿದ್ದಂತಹ ಹಸಿರು ಸಂಖ್ಯೆಯನ್ನು ನೋಡಿ ಅಜ್ಜ ಮಾಲ್ಯವಾನ್ ಸಂತೋಷಪಟ್ಟ. ಪ್ರಹಸ್ತ ಹೊಸದಾಗಿ ನೇಮಕಗೊಂಡಂತಹ ಹೊಸ ಸೈನಿಕರಿಗೆ ವ್ಯವಸ್ಥೆ ಮಾಡ್ತಾ ಇದ್ದ. ನಾನು ಬೇರೆ ಏನನ್ನು ಮಾಡೋಕ್ಕೆ ಹೋಗದೆ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗದೆ ಮಲ್ಕೊಳ್ಳೋಕ್ಕೆ ಹೋದೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.